ಮಾಸ್ತಿ ಕದಂಬ ಕನ್ನಡ ಕಲಾ ಸಂಘದ ವತಿಯಿಂದ 70ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಕದಂಬ ಕನ್ನಡ ಕಲಾ ಸಂಘದ ವತಿಯಿಂದ 70ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಶಾಸಕ ಕೆವೈ ನಂಜೇಗೌಡರು ಉದ್ಘಾಟಿಸಿದರು ಹಾಗೂ ಆಲ್ಫಾ ಚಲನಚಿತ್ರಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಿಜಯ ನರಸಿಂಹ, ಮಾಸ್ತಿ ಚೇತನ್ ಕುಮಾರ್, ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ, ಚಲನಚಿತ್ರ ನಟ ಹೇಮಂತ್ ಲಿಂಗಪುರ್ ಕೃಷ್ಣಪ್ಪ, ಹಿರಿಯ ಚಲನಚಿತ್ರ ನಟ ಲೋಹಿತ್ ಅಶ್ವ ಹಾಗೂ ಹಿರಿಯರು, ಮುಖಂಡರು, ಕದಂಬ ಕಲಾ ಸಂಘದವರು, ಸಾರ್ವಜನಿಕರು ಹಾಜರಿದ್ದರು. ಎಂಟಿವಿ ನ್ಯೂಸ್ ಕನ್ನಡ ವರದಿ ಯಶೋಧ ಟಿ. ನಮಗೆ ನನಗೆ ಒಬ್ಬರಿಗೆ ಕೊಟ್ಟವರು ರಾಜಕಾರಣಿ ಭಾಷಣ ಮಾಡೋಕ್ಕೆ. ಮತ್ತೆ ಇವತ್ತು 43ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ನನಗೆ ಕೊಟ್ಟಿದ್ದೀರಿ. ಇದೇನು ಹೊಸದಲ್ಲ. ನಾನು ಎಂಬೆದಾಗ ಮೊದಲಿಂದ ಕೂಡ ಈ ಕದಂಬ ಕನ್ನಡ ಸಂಘ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ MLA ಆದ್ಮೇಲೆ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಹೌದು, ನಾನು ಹೇಳಿದೆ 2004 ನಾನು ತಾಲೂಕು ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾಗಿಂದ. ಆದ್ರೆ ಈ ವೇದಿಕೆ ಒಂದು ಶಕ್ತಿ ಇದೆ. ಆ ಶಕ್ತಿನ ವೇದಿಕೆಯಲ್ಲಿ ಕೂಡ ನೆನಪು ಮಾಡ್ಕೊಬೇಕು. ಮಾಸ್ತಿ ಈ ವೇದಿಕೆಯಲ್ಲಿ ಮಾಸ್ತಿಗೆ ಒಂದು ಶಕ್ತಿ ಇದೆ. ಅದು ನಾವು ನೆನಪು ಮಾಡ್ಕೊಬೇಕು. ನಾವು ಎಂತ ಶಕ್ತಿ ಇದೆ ಅಂದ್ರೆ, ಸುಮಾರು ಜನ ಶಾಸಕರುಗಳು ಈ ಮಾಸ್ತಿ ಹೋಬಳಿಯಿಂದ ಗೆದ್ದಿದ್ದಾರೆ. ತಾಲೂಕಲ್ಲೇ ಓಟ್ ಹಾಕ್ತಾರೆ. ಆದ್ರೆ ಮಾಸ್ತಿ ಹೋಬಳಿ ಇಟ್ಕೊಂಡಾಗ ಮಾಸ್ತಿ ಹೋಬಳಿಯಿಂದ ಬರುವಂತ ಓಟಲ್ಲಿ ಗೆದ್ದಿರೋದು ಸುಮಾರು ನಮ್ಮ ಮುಂದೆ ಇದೆ. ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಇತಿಹಾಸ. ನಾನು ಕೂಡ ಮೊದಲನೇ ಅವಧಿಯಲ್ಲಿ ಶಾಸಕರಾಗಿದ್ದಾಗ ಮಾಸ್ತಿ ಹೋಬಳಿ 6,000 ಲೀಡು, ಮಾಸ್ತಿ ಹೋಬಳಿ 6,000 ಲೀಡು. ಆದ್ರೆ ನಾನು ಹುಟ್ಟಿದ ಹೋಬಳಿ ಟೇಕಲ್ ಹೋಬಳಿ 4,000. ಆದ್ರೆ ಮಾಸ್ತಿ ಮಾತ್ರ 6,000. ಅದ್ರ ಜೊತೆಗೆ 2ನೇ ಅವಧಿಯಲ್ಲಿ ನಾನು ಶಾಸಕರಾದಾಗ ಇನ್ನೇನು ನಂಜೇಗೌಡರು ಇಲ್ಲಪ್ಪ ಸೋತು ಹೋಗ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಈ ಮಾಸ್ತಿ ದುಡ್ಡು ಎತ್ಕೊಳ್ಳೋ ಪಟ್ಟಿಗೆ ಗೆದ್ದು ನಾವು. ಅದು ಇತಿಹಾಸ. ಅದ್ರ ಜೊತೆಗೆ ಇನ್ನೂ ಮುಂದೆ ಹೋಗಿ ನಾವು ಹೇಳಬೇಕಾದ್ರೆ ಮಾಸ್ತಿ ಇತಿಹಾಸನ ಈ ಕರ್ನಾಟಕ ರಾಜ್ಯದಲ್ಲಿ ಮಾಸ್ತಿ ಕನ್ನಡದ ಆಸ್ತಿ ಅನ್ನೋ ಹೆಸರು ಕೂಡ ಮಾಡಿದ್ವಿ ನಾವು. ವೆಂಕಟೇಶ್ ಅಯ್ಯರು ಎಲ್ಲಿ ಹುಟ್ಟಿದ್ದು ಅಂದ್ರೆ ಅದು ಮಾಸ್ತಿ. ಅದು ಕೂಡ ಒಂದು ಹೆಸರಿದೆ, ಇತಿಹಾಸ ಇದೆ. ಅದರ ಜೊತೆಗೆ ಇನ್ನೊಂದು ವಿಶೇಷ, ಈ ವೇದಿಕೆಯಲ್ಲಿ ಸುಮಾರು ಜನ ಈ ಫಿಲಿಂ ಹೀರೋಯಿನ್ಗೆ ಕರೆಸಿದ್ದೀವಿ ನಾವು. ಹಲವರು ಯಾರು ಬರಲ್ಲ ಪಾಪ, ಹೊಸಬರು ಯಾರು ಕರೀತಾರೋ ಕಾಯ್ತಾ ಇರ್ತಾರೆ. ಅದು ನಮ್ಮ ಮಾಸ್ತಿಯವರು ಈ ಹಲವರು ಯಾರು ಹೀರೋ ಮಿಸ್ಕಲ್ ಅಂತ ಹೊಸದಾಗಿ ಬರುತ್ತವ್ರು ಕರೆದ್ಬಿಡ್ತೀವಿ ನಾವು. ಇಲ್ಲಿ ಅವ್ರಿಗೆ ಹಣೆ ಬರ ಹೇಗಿದೆ ಗೊತ್ತಾ? ಈ ವೇದಿಕೆಗೆ ಬಂದೋದವರ ಸ್ಟಾರ್ ಆಗೋದು. ಈ ವೇದಿಕೆಗೆ ಹೊಸದಾಗಿ ಹೊಸಬರು ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ವಿ. ಮಾಸ್ತಿ ನೆಲದಲ್ಲಿ ಎಲ್ಲ ಸ್ಟಾರ್ ಆಗೋದು. ಎಷ್ಟು ಕರ್ಸಿದ್ವಿ ನಾವು. ಅವ್ರಿಗೆ ಎಷ್ಟು ಯಾರು ಗೊತ್ತೇ ಇಲ್ಲ. ನಮಗೆ ವಿಜಯರಾಘವನೇ ಕರ್ಸಿದ್ವಿ. ಆಮೇಲೆ ನಮ್ಮ ಜಮೀರ್ ಅನ್ನೋದವ್ರ ಮಗ ಕರ್ಸಿದ್ದೀವಿ. ಏನಂತ ನಾನು ಕರ್ಸಿದ್ದೀವಿ. ಸುಮಾರು ಜನರಿಗೆ ಬಂದವರೆಲ್ಲ ಸ್ಟಾರ್ ಆಗೋದು. ಅದೇ ರೀತಿ ಮಾಲೂರು ತಾಲೂಕಲ್ಲಿ ಕೂಡ ಈ ಫಿಲಿಂ ಫೀಲ್ಡ್ಗೆ ತುಂಬಾ
ಪಾಪ ಆಸೆ ಪಟ್ಟರು, ಪ್ರಯತ್ನ ಕೂಡ ಮಾಡಿದ್ರು. ಸಕ್ಸಸ್ ಆಗಲಿಲ್ಲ ಯಾರು ಕೂಡ. ಮಾಲೂರು ತಾಲೂಕಿನಲ್ಲಿ ಯಾರಾಗಲಿಲ್ಲ. ತುಂಬಾ ಜನ ಪ್ರಯತ್ನ ಮಾಡಿದ್ರು, ಅದು ಸಕ್ಸಸ್ ಆಗಿಲ್ಲ. ನನಗೆ ಖುಷಿ ಆಗಿದ್ದೇನೆಂದ್ರೆ ಇವತ್ತು ನನ್ನ ಮಲ್ಪಳ್ಳಿ ಆನಂದ್ ಅವರ ಮಗ ಹೇಮಂತ್ ನಾನು ನೋಡಿದಾಗ ಇವತ್ತು ವೇದಿಕೆಯಲ್ಲಿ ಅವರು ಅಲ್ಪ ಫಿಲಿಂ ಆಪ್ತನ ನೋಡಿದಾಗ ನಿಜವಾಗ್ಲೂ 100% ಈ ಮಾಲೂರು ತಾಲೂಕಲ್ಲಿ ಒಬ್ಬ ಸ್ಟಾರ್ ಹೀರೋ ಆಗೋದ್ರ ಅನುಮಾನನೇ ಇಲ್ಲ. ಇವತ್ತು ನಾನು ಅವ್ರ ಮುಂದೆ ಹೇಳೋದಲ್ಲ, ಆ ಲಕ್ಷ್ಯಗಳಿದೆ, ಆ ಅವಕಾಶಗಳಿದೆ, ಈ ಜಾಗ ಕೂಡ ಶಕ್ತಿ ಇದೆ ಮಾಸ್ತಿಗೆ. ಅದರಿಂದ ನೀನು ಕೂಡಪ್ಪ, ನೀನು ಇವತ್ತು ಫಾಸ್ಟ್ ಫಿಲಿಂ ಅದು ಖುಷಿಯಾಗಿ ಯಾರಿಗೂ ಇಷ್ಟೊಂದು ಅವಕಾಶ ಕೊಡಲಿಲ್ಲ ಇಲ್ಲಿ ವೇದಿಕೆಯಲ್ಲಿ, ನಿನ್ಗೆ ಕೊಟ್ಟಿದ್ದು. ಮತ್ತೆ ನಿಮಗೂ ಅಷ್ಟಲ್ಲ, ಹೆಣ್ಮಕ್ಳು ಇಬ್ಬರಿಗೆ ನಿಮಗೂ ದೇವರಿಗೆ ಜಾಸ್ತಿ ಅಷ್ಟೊಂದು ಶಕ್ತಿ ಇದೆ. ಅದ್ರ ಜೊತೆಗೆ ವಿಶೇಷವಾಗಿ ಮಾನವ ಇತಿಹಾಸವನ್ನ ಕಾಪಾಡುವಂತ ಜವಾಬ್ದಾರಿ ಕೂಡ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ನಾನು ಅವಕಾಶ ಉಳಿಸ್ಕೊಳ್ಳೋದಕ್ಕಾಗಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ, ಸಕ್ಸಸ್ ಕೂಡ ಆಗ್ತಾ ಇದ್ದೀನಿ. ಈ ಮಾಸ್ತಿ ತೆಗೆದುಕೊಂಡು ಅಂತೆಲ್ಲ ಕಾಪಿ ಬರ್ತಿದ್ದೀನಿ ನಮ್ಮ ಹೋಗ್ಲಿದಲ್ಲಿ. ಓಕೆ, ತುಂಬಾ ಸಂತೋಷ. ವಿಶೇಷವಾಗಿ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಜೊತೆಗೆ ನಮ್ಮ ಫಿಲಿಂ ಕೂಡ ಒಂದು ಮಾಡಿದ್ದು, ದೇವರ ಒಳ್ಳೇದು ಮಾಡಲಿ ಕಾಲೇಜ್. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇನ್ನೂ ಬೇರೆ ಬೇರೆ ಮಾತಾಡೋಣ. ಮೊದಲೇ ಮಾತನಾಡೋದು, ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿರೋದ್ರಿಂದ ಸ್ಥಳೀಕರು ನಾವು ಯಾವತ್ತೂ ನಾವು ಸ್ಥಳೀಕರಿದ್ರೆ ಕಷ್ಟ ಸುಖ ಅಲ್ಲಿ ದಾರಿ ಕೇರಿ ಎಲ್ಲ ಗೊತ್ತಿರ್ತದೆ. ಯಾರೋ ಬೆಂಗಳೂರಿಂದ ಬರ್ತಾರೆ, ಬಂದ್ಬಿಟ್ಟು ಅವ್ರಿಗೆ ಏನು ಗೊತ್ತಿರಲ್ಲ ಹೋಗ್ಬಿಡ್ತಾರೆ. ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಈ ತಾಲೂಕಿನ ಇತಿಹಾಸವನ್ನ ಕಾಪಾಡೋಣ ಅಂತೇಳಿ ವಿಶೇಷವಾಗಿ ನಮ್ಮ ಮಾಸ್ತಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ತುಂಬಾ ಪಕ್ಷಾತೀತವಾಗಿ ಮತ್ತೆ ಜಾತ್ಯತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ಬಸ್ಗಳು ಬೆಳಿಗ್ಗೆ ಉದ್ಘಾಟನೆ ಮಾಡಿದ ಬಸ್ಗಳು ಹೇಳಿದ್ದೀನಿ ಬೆಳಿಗ್ಗೆ. ಮತ್ತೆ ಆರ್ಕೆಸ್ಟ್ ಒಳ್ಳೆ ಆರ್ಕೆಸ್ಟ್ ಇದ್ದಾರೆ, ಒಳ್ಳೆ ಡ್ಯಾನ್ಸ್ ಆಗ್ತಿದ್ದಾರೆ, ಗಾಯಕರಿದ್ದಾರೆ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಮಗೆ ನಾವು ವೇದಿಕೆ ಕ್ಲಿಯರ್ ಮಾಡಿಕೊಡ್ತೀವಿ, ನೀವು ಕಾರ್ಯಕ್ರಮ ಪ್ರಾರಂಭ ಮಾಡ್ರಿ. ಮತ್ತೆ ಬೆಳಿಗ್ಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು, ನಮ್ಮ ತಾಲೂಕಿನ ಸೊಸೆ, ನನಗೆ 10 ವಿಜಯಲಕ್ಷ್ಮಿ ಅವರು 10 ಕಲಾ ತಂಡಗಳು ಬೇಕು ಅಂದ್ರೆ ಮಾಲೂರು ಕೊಡ್ಲಿಲ್ಲ ಕಲಾ ತಂಡಗಳು 10, ಆದ್ರೆ ಮಾಸ್ತಿ ಮಾತ್ರ 10 ಕಲಾ ತಂಡಗಳು ಕೂಡ ಬೆಳಿಗ್ಗೆ ಕೊಟ್ಟರು. ತುಂಬಾ ಎಲ್ಲ ಕಾರ್ಯಕ್ರಮ ಸಕ್ಸಸ್ ಆಗಿದೆ. ನಿಮ್ಗೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನಿದೆ ಸಾಕು, ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿ. ನಮಸ್ಕಾರ. ಶರತ್ ಲೋಹಿತ್ ಸಾಹೇಬರು ಹೇಳ್ತಾ ಇದ್ದಾರೆ ಮಾಸ್ತಿ ಬಾರ್ಡರ್ ಇಟ್ಟಿದ್ದೀವಿ ಅಂತ. ಅದು ಕೂಡ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಈ ಕೋಲಾರ ಜಿಲ್ಲೆಯಲ್ಲಿ ಬಾರ್ಡರ್ ಇದ್ದೀವಿ ನಾವು. ಕೋಲಾರ ಜಿಲ್ಲೆ ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು. ಅದರಲ್ಲಿ ಮಾಲೂರು ವಿಶೇಷ ಏನಂದ್ರೆ, ಮಾಲೂರು 1 ಕಿಲೋಮೀಟರ್ ತಮಿಳುನಾಡಿನಲ್ಲಿ, 1 ಕಿಲೋಮೀಟರ್ ತಮಿಳುನಾಡಲ್ಲಿ. ಅಂದ್ರೆ ಮಾಲೂರು ತಾಲೂಕು ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡು ಬಾರ್ಡರ್ ಇದ್ದು ಕೂಡ ನಮ್ಮ ಮಾಲೂರು ತಾಲೂಕಲ್ಲಿ ಕನ್ನಡ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಕಾರಣ ಏನಂದ್ರೆ, ನಾನು ಹುಡುಗರಿಂದ ನೋಡ್ತೀನಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡುತ್ತವರು, ಕನ್ನಡದ ಪರವಾಗಿ ಹೋರಾಟ ಮಾಡುತ್ತವರು. ಮತ್ತೆ ಕನ್ನಡ ರಾಜ್ಯೋತ್ಸವ ಮಾಡುತ್ತವರು ಜಿಲ್ಲೆಯಲ್ಲಿ ಮಾಡಲ್ಲ, ಮಾಲೂರು ತಾಲೂಕಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ಎಲ್ಲಿಯೂ ಮಾಡಲ್ಲ. ಎರಡನೇದು ಎಲ್ಲಿ ಅದು ಮಾಸ್ತಿನಲ್ಲಿ ಕನ್ನಡ ರಾಜ್ಯೋತ್ಸವ 43 ವರ್ಷದಿಂದ ಅವರೇ ನಮ್ಮ ಸ್ನೇಹಿತರು ಯಾರ್ಯಾರು ಅಧ್ಯಕ್ಷರಾಗಿದ್ರು ಅಂತ ಎಲ್ಲರೂ ಕೂಡ 43 ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬರೋದ್ರ ಜೊತೆಗೆ ಕನ್ನಡವನ್ನ ನಾವು ಹೊಸೂರಿನಿಂದ ಕೃಷ್ಣಗಿರಿಯಿಂದ ಮತ್ತೆ ಧರ್ಮಪುರವರೆಗೂ ಕನ್ನಡವನ್ನ ತಗೊಂಡೋಗಿದ್ದೀವಿ ನಾವು. ಆದರೆ ತಮಿಳನ್ನ ಮಾಲೂರು ತಾಲೂಕು ಒಳಗಡೆ ಸೇರಿಸಿಲ್ಲ ನಾವು. ಕನ್ನಡವನ್ನ ತಗೊಂಡೋಗಿದ್ದೀವಿ, ತಮಿಳನ್ನ ಮಾಲೂರು ತಾಲೂಕು ಒಳಗಡೆ ಸೇರಿಸಿಲ್ಲ. ಅಷ್ಟು ಶಕ್ತಿಯುತವಾಗಿ ಮಾಲೂರು ತಾಲೂಕಲ್ಲಿ ಕನ್ನಡವನ್ನ ಕಟ್ಟುವಂತ ಹಿರಿಯರು ನಾವೆಲ್ಲರೂ ಕೂಡ ಜವಾಬ್ದಾರಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾಗ್ತದೆ ನಾವು. ಅದ್ರ ಜೊತೆಯಲ್ಲಿ ಮಾಸ್ತಿ ವೆಂಕಟೇಶ್ ಹುಟ್ಟಿರುವುದು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಕರ್ನಾಟಕದಲ್ಲಿ ಎಲ್ಲೇ ಮಾತಾಡಿದ್ರು ಕೂಡ ಮಾಸ್ತಿ ನಮ್ಮ ಕನ್ನಡದ ಆಸ್ತಿ ಅಂತೀವಿ,
ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ ಹೇಳ್ತೀವಿ, ಎಲ್ಲ ಮಾತಾಡ್ತೀವಿ. ಆದರೆ ಅವರು ಜ್ಞಾಪನಾತ್ಮಕವಾಗಿ ಏನು ರಾಜ್ಯದಲ್ಲಿ ಏನೂ ಆಗಿರಲಿಲ್ಲ. ನಾನು ಈ ತಾಲೂಕಿನ ಶಾಸಕರಾದ ಮೇಲೆ ಏನಾದ್ರೂ ಒಂದು ಮಾಡಬೇಕು ಅವರ ಹೆಸರಲ್ಲಿ ಅಂತ ಪ್ರಯತ್ನ ಮಾಡಿದ್ದು, ಅವರ ಹೆಸರಲ್ಲಿ ಒಂದು ವಸತಿ ಶಾಲೆಯನ್ನ ಮಾಡಬೇಕು ಅಂತೇಳಿ ಮೊದಲು ನನ್ನ ಶಾಸಕನಾಗಿದ್ದಾಗ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಜಿಲ್ಲಾ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾನು ಒಂದು ಪ್ರಸ್ತಾವನೆ ಮಾಡಿದೆ. ಮಾಸ್ತಿ ವೆಂಕಟೇಶ ಹುಟ್ಟಿದಂತ ಊರನ್ನ ಅವರಿಗೆ ಜ್ಞಾಪನಾತ್ಮಕವಾಗಿ ಏನಾದರೂ ಮಾಡಬೇಕು, ಒಂದು ವಸತಿ ಶಾಲೆಯನ್ನ ಮಾಡಬೇಕು ಅಂದಾಗ 8 ಎಕರೆ ಜಾಗವನ್ನು ಮಂಜೂರು ಮಾಡಿಸಿ 25 ಕೋಟಿಯನ್ನು ಹೊತ್ತು ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆಯನ್ನ ಕೆಸಲಿಗೆರೆಯಲ್ಲಿ ಉದ್ಘಾಟನೆ ರೆಡಿಯಾಗಿದೆ. ಇವಾಗ ಜಾತ್ರೆ ಇರುತ್ತೆ ಅಂತ ನಮಗೆ, ಅದರಿಂದ ನಾನು ಹೆಚ್ಚಿಗೆ ಭಾಷಣ ಮಾಡಕ್ಕೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಈ ಮಾಸ್ತಿ ಹೋಬಳಿನಲ್ಲಿ, ವಿಶೇಷ ಮಾಸ್ತಿ ಗ್ರಾಮ ಪಂಚಾಯತಿನಲ್ಲಿ ಈ ಹೋಬಳಿ ಲೀಡರ್ಗಳು ಮತ್ತೆ ಪಂಚಾಯತ್ ಲೀಡರ್ಗಳು ತುಂಬಾ ಬುದ್ಧಿವಂತರವರ. ಆದ್ರೆ ಇಲ್ಲಿ ಅಷ್ಟೊಂದು ಮುಂದುವರೆದ ಹೋಬಳಿ ಅಲ್ಲ ಇದು. ಟೇಕಲ್ ಹೋಬಳಿಯಲ್ಲಿ ಕೋಟ್ಯಾಧಿಪತಿಗಳವರೇ, ಲಕ್ಕೂರ್ ಹೋಬಳಿಯಲ್ಲಿ ಕೋಟ್ಯಾಧಿಪತಿಗಳವರೇ, ಕಸ್ಬಾ ಹೋಬಳಿಯಲ್ಲಿ ಕೋಟ್ಯಾಧಿಪತಿಗಳವರೇ, ಬೆಂಗಳೂರು ಪಕ್ಕದಲ್ಲಿ ಇದೆ. ಆದ್ರೆ ಮಾಸ್ತಿ ಹೋಬಳಿ ಮಾತ್ರ ತುಂಬಾ ಹಿಂದುಳಿದಂತ ಪ್ರದೇಶ ಆದರೂ ಕೂಡ ಇಲ್ಲಿನ ಲೀಡರ್ಗಳು ಮುಖಂಡರು ತುಂಬಾ ನಂಬಿಕೆ, ತುಂಬಾ ಹುಷಾರು. ಇಂಥ ಪ್ರೋಗ್ರಾಮ್ ಒಂದು ವರ್ಷಕ್ಕೊಂದು 4-5 ಮಾಡ್ತಾರೆ. ಒಂದು 4-5 ಪ್ರೋಗ್ರಾಮ್ಗಳು ಮಾಡ್ತಾರೆ. ಮಾಲೂರು ಕೇಂದ್ರದಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ ಇಂಥ ಪ್ರೋಗ್ರಾಮ್ ಮಾಡಲ್ಲ, ಟೇಕಲ್ ಹೋಬಳಿಯಲ್ಲಿ ಮಾಡಲ್ಲ, ಮತ್ತೆ ಲಕ್ಕೂರು ಹೋಬಳಿಯಲ್ಲಿ ಮಾಡಲ್ಲ, ಕಸ್ಬಾದಲ್ಲಿ ಮಾಡಲ್ಲ. ಆದ್ರೆ ಮಾಸ್ತಿಯಲ್ಲಿ ಮಾತ್ರ ಇದು ಒಂದು ಪ್ರೋಗ್ರಾಮ್ ಅಲ್ಲ. ಇಂಥ ಪ್ರೋಗ್ರಾಮ್ ಎಷ್ಟು ಮಾಡ್ತಾರೋ ಅದು ಎಷ್ಟು ಜನ ಮಿನಿಸ್ಟರ್ ಕರ್ಸ್ಕೊಂಡವ್ರು ಇಲ್ಲಿ, ಅದು ಎಷ್ಟು ಜನ ಮಿನಿಸ್ಟರ್ ಬಂದವರು ಇಲ್ಲಿ ಅಲ್ವಾ. ಇವತ್ತು ಕೂಡ ತಗಡಿಯವರು ಬರಬೇಕಾಗಿತ್ತು, ಮತ್ತೆ ನಮ್ಮ ಸುರೇಶ್ ಅವರು ಬರಬೇಕಾಗಿತ್ತು. ಕಾರಣ ಅಂತ ಅವರು ಬರಲಿಲ್ಲ ಅಷ್ಟೇ. ಸುಮಾರು ಜನ ಇಲ್ಲಿ ಮಂತ್ರಿಗಳು ಬಂದು ಹೋಗಿರೋದು, ಮತ್ತೆ ಬಂದೋದ ಮೇಲೆ ಮಾಸ್ತಿನ ಅಭಿವೃದ್ಧಿಗೆ ಒಂದಲ್ಲ ಒಂದಿನ ಅವಕಾಶ ತಗೊಂಡಿದ್ರು. ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ 25 ಕೋಟಿ, ಮತ್ತೆ ಹೊಸ ಸತ್ಯವರ್ಗ 9 ಕೋಟಿ ಶಾಲೆ, ಮತ್ತೆ ಕರ್ನಾಟಕ ಪಬ್ಲಿಕ್ ಶಾಲೆ ಸುಮಾರು 809 ಕೋಟಿ ರೂಪಾಯಿ, ಮತ್ತೆ ಮಾಸ್ತಿ ಹೋಬಳಿಯಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆ ಎಲ್ಲ ರಸ್ತೆಗಳು, ಮತ್ತೆ ವಿಶೇಷವಾಗಿ ಈ ಬಸ್ ಸ್ಟ್ಯಾಂಡ್ ಮಾಸ್ತಿ ವೆಂಕಟೇಶ್ವರ ಬಸ್ ನಿಲ್ದಾಣ, ಇಂಥ ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ. ಯಾಕೆಂದ್ರೆ ಇಲ್ಲಿ ಲೀಡರ್ಗಳು ಬುದ್ಧಿವಂತರಾಗಿರೋದ್ರಿಂದ ತುಂಬಾ ಕೆಲಸಗಳನ್ನ ಮಾಡಿಸ್ಕೊಂಡಿದ್ದಾರೆ. ಇದು ಎಲ್ಲೂ ಕೂಡ ಆಗಿಲ್ಲ, ಯಾವ ಹೋಬಳಿಯಲ್ಲೂ ಕೂಡ ನಮ್ಮ ಲೀಡರ್ಗಿಂತ ಅವಕಾಶ ತಗೊಂಡಿಲ್ಲ. ಕದಂಬ ಕನ್ನಡ ಸಂಘ ಸತತವಾಗಿ 43 ವರ್ಷಗಳಿಂದ ಈ ರೀತಿಯ ಒಂದು ಕಾರ್ಯಕ್ರಮವನ್ನ, ಕನ್ನಡದ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು, ಅಭಿವಂದನೆಗಳು. ಬಹಳ ಖುಷಿ ಆಗುತ್ತೆ. ಏನಪ್ಪ ಮಾಸ್ತಿ ಜನ, ಎಂತ ಕಲಾ ರಸಿಕರು ನೀವು, ಎಂತ ಅದ್ಭುತವಾದ ಜನ. ಈ ನೆಲಕ್ಕೆ, ಈ ಭೂಮಿಗೆ ಬರೋದಕ್ಕೆ ನಾನು ಪುಣ್ಯವಂತ ಅಂತ ಭಾವಿಸ್ತೇನೆ. ನಾನು ಮೊದಲು ಬಂದಾಗ ಇದೇನು ಇದು ಆಲ್ಫಾ ಚಿತ್ರದ ಕಾರ್ಯಕ್ರಮವೋ, ಕನ್ನಡ ರಾಜ್ಯೋತ್ಸವ ಅಂತ ನಾನು ಕರೆದಿದ್ದಾರೆ, ಇದೇನಪ್ಪ ಹೀಗೆ ಅಂತ ಅನಿಸ್ತು. ಆದರೆ ಇದು ನಿಜವಾದ ಕನ್ನಡ ರಾಜ್ಯೋತ್ಸವ. ಯಾಕೆಂತಂದ್ರೆ ಇಲ್ಲಿನ ಪ್ರತಿಭೆಗಳನ್ನ ನೀವು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮುಂದಕ್ಕೆ ಬಿಡ್ತಿದ್ದೀರಿ. ನಾನು ರೀಸೆಂಟ್ ಆಗಿ ಒಂದು ಚಿತ್ರವನ್ನು ಮಾಡಿದೆ, ಮಾಲೂರಿನ ನಮ್ಮ ರಘುನಂದ ಜಯ ಅವರ ಜೊತೆಯಲ್ಲಿ ಆ ಚಿತ್ರವನ್ನು ಮಾಡಿದೆ. ಮಾಲೂರು ವ್ಯಕ್ತಿ ಆ ಚಿತ್ರದ ನಾಯಕ. ಸೊ ಅವತ್ತಿನಿಂದ ನನಗೆ ಮಾಲೂರು, ಮಾಸ್ತಿ ಈ ಊರುಗಳ ಒಂದು ಸಂಬಂಧ ಬೇಕು. ಮಾಸ್ತಿ, ನಾನು ಮೊದಲು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಹೆಸರೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತ ತಿಳ್ಕೊಂಡಿದ್ದೆ. ನನ್ನ ತಪ್ಪು ತಿಳುವಳಿಕೆ. ಇಲ್ಲಿ ಬಂದಾಗ ಗೊತ್ತಾಯಿತು, ಮಾಸ್ತಿ ಇದು ಈ ಊರು, ಈ ನೆಲದಿಂದ ಅದ್ಭುತವಾದಂತ ಪ್ರತಿಭೆಗಳು ಬಂದಿದ್ದಾರೆ ಅಂತ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಎಂತ ಅದ್ಭುತವಾದ ಕೊಡುಗೆಯನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಎಂತೆಂಥ ಕಾದಂಬರಿಗಳನ್ನ ಬರೆದಿದ್ದಾರೆ, ಎಂತೆಂಥ ಕಥೆಗಳನ್ನ ಬರೆದಿದ್ದಾರೆ, ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ತಾವೆಲ್ಲರೂ ಓದಬೇಕು, ಓದಿರ್ತೀರಿ ಅಂತ ನಾನು ಭಾವಿಸ್ತೇನೆ.
ಬನ್ರಪ್ಪ ಇಲ್ಲಿ ನಿಂತ್ಕೊಂಡು ಒಂದು ನನಗೆ ಆಶ್ಚರ್ಯ ಆಗೋದು ಏನಪ್ಪ ಅಂತಂದ್ರೆ, ನನಗೆ ಕೆಲವರು ಗೆಳೆಯರಿದ್ದಾರೆ ಕೋಲಾರ ಜಿಲ್ಲೆಯವರು ಎಲ್ಲರೂ. ಅವರೆಲ್ಲರೂ ಮೂಲತಃ ತೆಲುಗಿನವರು. ಆದರೆ ಈ ಗಡಿ ಭಾಗವನ್ನ ನೀವೆಲ್ಲರೂ ಹಂಚಿಕೊಂಡಿದ್ದೀರಲ್ಲ, ನೀವು ಈ ಜನ ಕನ್ನಡವನ್ನ ಎಷ್ಟು ಪ್ರೀತಿಸ್ತೀರಿ ಅಂತ ನನಗೆ ಅವರೆಲ್ಲರೂ ನನ್ನ ಸ್ನೇಹಿತರಾಗ್ತಾರೆ ಗೊತ್ತಾಯ್ತು. ಯಾಕೆ ಅಂತಂದ್ರೆ ಮೂಲತಃ ತೆಲುಗಿನವರಾಗಿದ್ದು ಅದ್ಭುತವಾದ ಕನ್ನಡ ಕೆಲಸವನ್ನು ಮಾಡಿದ್ದಾರೆ, ಡಾಕ್ಟರೇಟ್ಗಳನ್ನು ಮಾಡಿದ್ದಾರೆ. ಮುನಿರಾಜನಂತ ಸಮಾಜ ಕಲ್ಯಾಣ ಇಲಾಖೆಯ ನನ್ನ ಸ್ನೇಹಿತರು, ಅವರು ಕನ್ನಡವನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಂತಂದ್ರೆ ನಮಗೆಲ್ಲೂ ಅವರು ಅವರ ಮದರ್ ಟಂಗ್ ತೆಲುಗು ಅಂತ ಅನಿಸೋದೇ ಇಲ್ಲ. ಆರುದೇಶದಲ್ಲಿ ವೆಂಕಟೇಶ್ ಅಂತಿದ್ದಾರೆ, ಅವರು ಮೂಲತಃ ಈ ಕಡೆಯವರು ತೆಲುಗಿನವರು. ಆದ್ರೆ ಕನ್ನಡವನ್ನು ಅಷ್ಟು ಪ್ರೀತಿಸ್ತಾರೆ, ಕನ್ನಡ ಸಾಹಿತ್ಯವನ್ನು ಅರಿತುಕೊಂಡಿದ್ದಾರೆ.